ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ವ್ಲಾಗ್ಸ್. ಇದು ಒಂದು ಬ್ಯೂಟಿಫುಲ್ ವಿಡಿಯೋ ಮಾಡೋಕ್ಕೆ ಅಂತ ಬಂದುಬಿಟ್ಟಿದ್ದೀನಿ. ಅದು ಏನು ಗೊತ್ತಾ, ತುಂಬಾ ಒಳ್ಳೆ ಯೂಸ್ಫುಲ್ ಆಗೋ ಒಂದು ಟಿಪ್ಸ್ ಮೂಲಕ ಬಂದುಬಿಟ್ಟಿದ್ದೀನಿ. ಏನು ಅಂತಂದರೆ, ನಾನು ತುಂಬ ದಿನದಿಂದ ನಿಮಗೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಹೇಳೋಕ್ಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದು ಏನು ಗೊತ್ತಾ, ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ಸು ತುಂಬ ಇರುತ್ತೆ. ನನ್ನ ಹಾಗೆ ಅಲ್ವಾ, ಕಾಣಿಸುತ್ತಾ ನೋಡಿ, ನನ್ನ ಹಾಗೆ ಡಾರ್ಕ್ ಸರ್ಕಲ್ಸು ಭಾಳ ಇರುತ್ತೆ. ಸೊ ಅವರು ತುಂಬ ಜನ ನನಗೆ ಕೇಳಿದರು, ಡಾರ್ಕ್ ಸರ್ಕಲ್ಸ್ ನಿಮಗೂ ಇದೆಯಲ್ಲ, ನೀವು ಯಾವ ಥರ ಅದನ್ನು ರೆಡ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ತುಂಬ ಜನ ನನಗೆ ಕೇಳಿದರು. ನಾನು ಅದಕ್ಕೆ ಏನು ಹೇಳ್ತಿದ್ದೀನಿ, ಸಜೆಷನ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಡಾರ್ಕ್ ಸರ್ಕಲ್ಸ್ ಇದ್ದಾವೆ ಐನೋ, ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ವಾಟರ್ ಕುಡಿಬೇಕು. ಆ್ಯಂಡ್ ವಾಟರ್ ಕುಡಿದ್ಮೇಲೆ ಒಂದು ಸ್ವಲ್ಪ ವಾಕ್ ಮಾಡಬೇಕು, ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಒಳ್ಳೆ ಫುಡ್ ತೊಗೊಳ್ಬೇಕು ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಸ್ವಲ್ಪ ಈ ಮಧ್ಯ ಶೆಡ್ಯೂಲ್ಸ್ನಲ್ಲಿ ಸ್ವಲ್ಪ ನಿದ್ದೆ ಕಡಿಮೆ ಆಗಿದೆ. ಸೊ ನನಗೆ ಡಾರ್ಕ್ ಸರ್ಕಲ್ಸು ಸ್ವಲ್ಪ ಹೈ ಆಗಿದೆ. ಅದು ಏನು ಅಂತ ನನಗೂ ಸರಿಯಾಗಿ ಕಾರಣ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಳೋ ಪ್ರಯತ್ನದಲ್ಲಿ ಇದ್ದೀನಿ. ಬಟ್ ನನಗೆ ತುಂಬಾ ಇತ್ತು ನೋಡು, ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ನನಗೆ ರಿಸಲ್ಟ್ ಬಂದ ಮೇಲೇ ನಾನು ನಿಮಗೆ ಏನಾದರೂ ಹೇಳೋಕ್ಕೆ ನನಗೆ ಈಸಿ ಇರುತ್ತೆ. ರಿಸಲ್ಟ್ ಇಲ್ಲದೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ನಾನು ವೀಡಿಯೋಸ್ ನೋಡ್ತಾಯಿದ್ದೀನಿ, ನಿಮಗೆ ಯಾವಾಗೋ ಒಂದೊಂದು ಬರ್ತಾಯಿದೆ, ರೇರಾಗಿ ಬರ್ತಾಯಿದೆ. ಆ್ಯಂಡ್ ನೀವು ಅದನ್ನು ನೋಡ್ಕೋಬೋದು. ಬಿಕಾಸ್ ನಾನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಯಾವುದೋ ನಾನು ಪ್ರಾಡಕ್ಟ್ ತೊಗೊಂಡಿನಿ ಅಂದರೆ ಅದಕ್ಕೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ನಾನು ರಿಸಲ್ಟ್ ಬಂತು ಅಂತ ನಿಮ್ಮ ಮುಂದೆ ತಂದಿಡ್ತೀನಿ. ಬಿಕಾಸ್ ನನ್ನಂಗೆ ಎಲ್ಲರೂ ತುಂಬ ಜನ ಇರ್ತಾರೆ. ಬಿಕಾಸ್ ಹೆಣ್ಮಕ್ಳು ಅಂದಮೇಲೆ ಏನಾದರೂ ಇಶ್ಯೂಸ್ ಇದ್ದೇ ಇರುತ್ತೆ. ಇಲ್ದಂಗೆ ಯಾವುದೇ ಹೆಣ್ಮಕ್ಳು ಈಸ್ ನಾಟ್ ದಟ್ ಪರ್ಫೆಕ್ಟ್ ಅಂತ ಹೇಳ್ತೀನಿ ನಾನು. ಅದಕ್ಕಾಗಿ ನನಗೆ ಯಾರಾದರೂ ಈ ಥರ ಇದು ಮಾಡ್ತಾಯಿದ್ರು ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ಬಿಟ್ಟು ನಾನು ಬೇರೆ ಏನೂ ಇಲ್ಲ. ಗೈಸ್, ನಾನು ಇದಕ್ಕೆ ಏನು ಕ್ರೀಮ್ ಹಚ್ತೀನಿ ಅಂತಂದರೆ, ನಾನು ರೋಸ್ ವಾಟರ್ ಅಪ್ಲೈ ಮಾಡಿದ್ದೀನಿ. ನನ್ನ ಫೇಸ್ನಲ್ಲಿ ಏನೂ ಇಲ್ಲ, ಐಬ್ರೋನೂ ಇಲ್ಲ, ಆ್ಯಂಡ್ ಲಿಪ್ ಬಾಂಬು ಇಲ್ಲ. ನೀವು ಟೆಸ್ಟ್ ನೋಡ್ಬೋದು, ಬಿಕಾಸ್ ಎಲ್ಲ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಮಲಗಿದ್ದೆ ಇವತ್ತು, ಈಗ ಎದ್ದಿದ್ದೀನಿ, ನನ್ನ ಫೇಸ್ ಸ್ವಲ್ಪ ಪಂಪಿ ಆಗಿದೆ ಅಷ್ಟೇ ಬಿಟ್ಟು ಏನಿಲ್ಲ. ಒಂದು ಸ್ವಲ್ಪ ಸುಸ್ತಾಗ್ತದೆ ಅಂತ, ಸ್ವಲ್ಪ ಫೀವರ್ ಬಂದಿತ್ತು ನನಗೆ. ಸೊ ಹಂಗಾಗಿದೆ. ಅವಾಯ್ಡ್ ಫಾರ್ ದಟ್ ಗ್ಲೋನೆಸ್, ದಟ್ ಬಂಪಿನೆಸ್, ಅದನ್ನು ಬಿಟ್ಬಿಡಿ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಅಂತಂದರೆ, ಅದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ, ವಾಟರ್ ಚೆನ್ನಾಗಿ ಕೊಡ್ತಿಲ್ಲ ಅಂದರೆ, ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ಮಾಡಿಲ್ಲ ಅಂತಂದರೆ, ಆಮೇಲೆ ಏನಾದರೂ ಸ್ವಲ್ಪ ಟೆನ್ಷನ್ ಇದ್ದರೆ ಹಂಗೂ ಆಗುತ್ತೆ. ಟೆನ್ಷನ್ ಬೇಡ. ಏನಕ್ಕೆ ಅಂದರೆ, ದಿನಕ್ಕೆ ಹೊಸ ಟೆನ್ಷನ್ಗಳು ಉತ್ಪನ್ನ ಆಗ್ತಾ ಇರ್ತದೆ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊತಾರೆ ಇಡೀ ಜೀವನ ಎಲ್ಲ. ನಮಗೆ ಟೆನ್ಷನ್ನಲ್ಲೇ ಇರಬೇಕು ನಾವು ಇಡೀ ಜೀವನದಲ್ಲಿ ಎಲ್ಲ, ನಮ್ಮ ಜೀವನ ಎಲ್ಲ ಟೆನ್ಷನ್ನಲ್ಲೇ ಇರಬೇಕು. ಹಂಗೆ ಅನ್ಕೊತಿದ್ರೆ ಆಗೋದಿಲ್ಲ. ಅದು ಈಗ ಇವತ್ತು ನಮಗೆ ಒಂದು ಹೊಸ ಟೆನ್ಷನ್ ಬಂದಿದೆ ಅಂದರೆ, ಇವತ್ತು ಮುಗಿತೈತಿ, ನಾಳೆ ಮತ್ತೆ ಹೊಸದು ಬರುತ್ತೆ. ಹೊಸದ್ರ ಬಗ್ಗೆ ಆಲೋಚನೆ ಮಾಡೋಣ ನಾಳೆದು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈಗ ಯಾರಿಗಾದರೂ ಪ್ರಾಬ್ಲಮ್ಸ್ ಇಲ್ದವ್ರನ್ನ ತೋರ್ಸೋಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ. ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದಾವೆ, ಎಲ್ಲರಿಗೂ ಪ್ರಾಬ್ಲಮ್ಸ್ಗಳು ರೇಂಜ್ಗಳು ಬೇರೆ ಇದ್ದಾವೆ. ಸೊ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡಲ್ಲ ನಾನು. ಬಿಕಾಸ್ ಅವ್ರವ್ರ ಫ್ಯಾಮಿಲಿ ಮ್ಯಾಟರ್ಸ್ನ ನಾನು ಇನ್ವಾಲ್ವ್ ಆಗಲ್ಲ. ಬಿಕಾಸ್ ನನ್ನ ಫ್ಯಾಮಿಲಿ ಮ್ಯಾಟರ್ ಅಂದರೆ ನಮಗೆ ಬೇಕಾದಷ್ಟು ತುಂಬ ಇರುತ್ತೆ. ಒಂದು ವಿಡಿಯೋ ಮಾಡ್ತೀವಿ ಅಂದರೆ ನಾವೆಲ್ಲ ಆರಾಮಾಗಿರ್ತೀವಿ, ಎಲ್ಲದನ್ನು ನೀಟಾಗಿ ಮಾಡ್ತೀವಿ. ನಾವು ಹಿಂಗೆ ಇದ್ದೀವಿ ಅಂತ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಸೊ ನಾನು ಜಾಸ್ತಿ ಲ್ಯಾಗ್ ಮಾಡೋ ಬದಲು ನಾನು ಪ್ರಾಡಕ್ಟನ್ನ ಹೇಳ್ತೀನಿ, ಅದನ್ನು ಯೂಸ್ ಮಾಡಿ. ಆಯಿಲಿ ಫೇರ್ ಅಂತ ಕಾಣಿಸ್ತಿದೆ ಅನಿಸುತ್ತೆ ನಿಮ್ಮದು ಪ್ರಾಡಕ್ಟು. ಆಯಿಲಿ ಫೇರ್ ಇದು ಸ್ಪೆಲ್ಲಿಂಗ್ ಹೇಳ್ತೀನಿ, OLIFAIR, ಆಯಿಲಿ ಫೇರ್ ಅಂತ. ಇದು ಅಮೆಝಾನಲ್ಲಿ ಸಿಗುತ್ತೆ. ಸ್ವಲ್ಪ ಕಾಸ್ಟ್ ಇದೆ, ಬಟ್ ಅಂಡರ್ ಐನಲ್ಲಿ ಜಾಸ್ತಿ ಇಷ್ಟೊಂದು ಪ್ರಾಡಕ್ಟ್ ಏನು ಯೂಸ್ ಆಗೋಲ್ಲ, ತುಂಬ ದಿನ ಬರುತ್ತೆ. ಇದು ತುಂಬ ಯೂಸ್ ಆಗುತ್ತೆ. ಈ ಥರ ಪಂಪ್ ನೋಡ್ಕೊಳ್ಳಿ, ಆಯಿಲಿ ಫೇರ್ ಅಂತ ಹೊಡೀರಿ. ಆ್ಯಂಡ್ ಐಡರ್ ಲೈಟ್ ಅಂಡರ್ ಐ ಜೆಲ್ ಅಂತಿದೆ, ಈ ಥರ ಬರುತ್ತೆ. ಮೇಬಿ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ, ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಇದು ತುಂಬ ಯೂಸ್ಫುಲ್ ಆಗುತ್ತೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದಕ್ಕೊಂದು ಪಂಪು ಈ ಥರ ಕೊಟ್ಟಿದ್ದಾರೆ. ಜಸ್ಟ್ ಇದು ಓಪನ್ನು,
ನಾನು ಸ್ವಲ್ಪ ಆಗಲೇ ಹಾಕ್ಕೊಂಡೆ, ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಇದನ್ನು ತೋರಿಸ್ಬೇಕು, ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಆಗಲೇ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೆ ನೋಡಿ ಈ ಥರ. ಮತ್ತು ಹಿಂಗೆ ಕ್ಲೋಸ್ ಮಾಡ್ಬೋದು, ಈ ಥರ ಹಿಂಗೆ ಥ್ರೆಡ್ಡಿಂಗ್ ಇದೆ ಹಿಂಗೆ ಅಂತ ಈ ಥರ ಮಾಡ್ಬೋದು. ಈ ಥರ ಇದು ಆಯಿಲಿ ಫೇರ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನನಗೂ ಒಬ್ಬರು ಸಜೆಷನ್ ಮಾಡಿದ್ರು, ನನಗೂ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ನಿಮಗೂ ಯೂಸ್ಫುಲ್ ಆಗುತ್ತೆ 100% ಅಂತ ಹೇಳೋಕ್ಕಾಗಲ್ಲ. ಮೇ ಬಿ 100ನಲ್ಲಿ ಒಂದು 90% ವರ್ಕ್ ಆದರೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ಯಾರಿಗಾದರೂ ಹೆಲ್ಪ್ ಆಗ್ತಿದೆ ಅಂದರೆ ವೈ ನಾಟ್, ನಾನು ಯಾಕೆ ತೋರಿಸ್ಬಾರ್ದು, ಇಸ್ ಇಟ್ ರೈಟ್? ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡೋದು ಹೆಂಗೆ ಅಂದರೆ, ನಾನು ಸ್ವಲ್ಪ ಇಲ್ಲಿ ಕೈಯೆಲ್ಲ ಹಾಕ್ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಈ ಥರನೇ ಯೂಸ್ ಮಾಡೋದು, ಯಾವುದೇ ಆಗಲಿ ಕ್ರೀಮ್ಸ್ ಎಲ್ಲ ನನಗೆ ಈಸಿಯಾಗಿ ತೊಗೊಂಡು ಹಂಗೆ ಹಚ್ಕೊಳಕ್ಕೆ ಬರುತ್ತೆ. ಆ್ಯಂಡ್ ನಾವು ಫಿಂಗರ್ ಟಿಪ್ ಅಂತಂದರೆ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಫಿಂಗರ್ ಆ ಥರ ತೊಗೊಳ್ಳಿ. ನಾನು ಇದನ್ನೇ ತೊಗೊಳ್ತೀನಿ. ಈ ಥರ ರಬ್ ಮಾಡಿ. ಇದು ಒಂಚೂರು ಲ್ಯಾಗ್ ಆಗ್ಬೋದು, ಐ ಆಮ್ ಸಾರಿ ಫಾರ್ ದಟ್, ಬಟ್ ರಿಸಲ್ಟ್ ಅಂತೂ 100% ಇರುತ್ತೆ ಅಂತ ಹೇಳ್ತೀನಿ. ನನಗೆ ಎದುರಿಗೆ ಮಿರರ್ ಇದೆ, ಒಂಚೂರು ತೊಗೊಳ್ತೀನಿ. ಬಿಕಾಸ್ ಇದು ಕಣ್ಣಿನ ಮ್ಯಾಟ್ರ್ ಆಗೋದಕ್ಕೋಸ್ಕರ ನಾನು ಹೆಂಗೆ ಬೇಕಾದ್ರೆ ರಬ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಬ್ಲ್ಯಾಕ್ ಇದೆಯೋ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಒಂದೊಳ್ಳೆ ಮಸಾಜ್ ಕೊಡಿ. ಲಾಸ್ಟಿಗೆ ಒಂದು ಕಣ್ಣಿಗೆ ಮುಗಿಸಿದ ಮೇಲೆ ನೆಕ್ಸ್ಟ್ ಕಣ್ಣಿಗೆ ಹೋಗಿ. ಬಿಕಾಸ್ ಸುಮ್ಮನೆ ಹೆವಿ ನೀಟಾಗಿ ಮಾಡ್ಕೋಬೇಕು ಅದನ್ನು. ನೀಟಾಗಿ ಮಾಡಿಕೊಂಡು ಬಿಡಿ, ಯಾವುದೂ ಅರ್ಧಕ್ಕೆ ಮಾಡಬೇಡಿ, ಇಟ್ಸ್ ನಾಟ್ ಗುಡ್. ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಡಾರ್ಕ್ ಸರ್ಕಲ್, ನಾನು ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ತೀನಿ. ಹುಷಾರಾಗಿ ಅಪ್ಲೈ ಮಾಡಿ, ಬಿಕಾಸ್ ಸ್ವಲ್ಪ ಕಣ್ಣಿಗೆ ಹೋದ್ರೂ ತುಂಬ ಕಣ್ಣು ಉರಿತಾರೆ. ಉರಿಯೋದಿರಲಿ, ಕಣ್ಣಿಗೆ ನೀರು ಬರೋದಿರಲಿ, ದಟ್ಸ್ ಫೈನ್, ಓಕೆ. ಬಟ್ ಅದು ಕಣ್ಣು ಒಳಗಡೆ ಹೋಗಿ ಏನಾದರೂ ತೊಂದರೆ ಮಾಡಿದ್ರೆ ಇಟ್ಸ್ ನಾಟ್ ಫೈನ್ ಅಂತ ಹೇಳ್ತೀನಿ. ಹುಷಾರಾಗಿರಿ, ಏನೋ ಅಪ್ಲೈ ಮಾಡೋದಿರಲಿ ಕಣ್ಣಿನ ಹತ್ರ ಹುಷಾರಾಗಿ ಅಪ್ಲೈ ಮಾಡಿ. ಬಿಕಾಸ್ ಸ್ವಲ್ಪ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ದೊಡ್ಡ ಪ್ರಾಬ್ಲಮ್ ಆಗೋ ಟೈಮ್ ಇರುತ್ತೆ. ಈಗಂತೂ ಆ ಥರ ಆಗಿಬಿಟ್ಟಿದೆ ನಮ್ಮ ಲೈಫ್ನಲ್ಲಿ. ಸೊ ಅದಕ್ಕೋಸ್ಕರ ಹುಷಾರಾಗಿರೋದು ಇಂಪಾರ್ಟೆಂಟ್. ಆ್ಯಂಡ್ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಹೇಳಿದ ಪ್ರಕಾರ ಇದು ಡಾಕ್ಟರ್ ಕಿಯರ್ ಮಾಯ್ಶ್ಚರೈಸರ್, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಇಫ್ ಯು ವಾಂಟ್ ಟು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ರಿವ್ಯೂ ಬೇಕು ಅಂತಂದರೆ ಪ್ಲೀಸ್ ಚೆಕ್ ಔಟ್ ದಟ್ ವೀಡಿಯೋ. ಆ್ಯಂಡ್ ಅದರಲ್ಲಿ ಎಲ್ಲ ಅಪ್ಡೇಟ್ ಇದೆ ಆ್ಯಂಡ್ ಎಲ್ಲದನ್ನು ಹೇಳಿದ್ದೀನಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಪ್ಲೀಸ್. ನಾನು ಇದರಲ್ಲಿ ಇನ್ನೂ ನನಗೇನೋ ಅಷ್ಟು ಅನಿಸಿದೆ ಅಂತ ನಾನು ಎಲ್ಲದನ್ನು ನಾನು ಅದರಲ್ಲಿ ಕ್ಲಾರಿಟಿಯಾಗಿ ಹೇಳಿಲ್ಲ ಅಂದ್ರೂ ನೀವು ಇನ್ನೊಂದ್ಸಲ ಕೇಳಿದ್ರೆ ಇನ್ನೊಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ನನಗೇನೋ ತೊಂದರೆ ಇಲ್ಲ. ಆ್ಯಂಡ್ ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ. ಇದು ಸ್ವಲ್ಪ ಡ್ರೈ ಹಾಕಬೇಕು. ಡ್ರೈ ಆದಮೇಲೆ ಮಾಯ್ಶ್ಚರೈಸರ್ ಹಚ್ತೀನಿ. ನಾನು ಈ ಈವ್ನಿಂಗ್ ಟೈಮ್ನಲ್ಲಿ ಜಾಸ್ತಿ ಏನೂ ಅಪ್ಲೈ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಸ್ಕಿನ್ನು ನಾವು ಹೇಳ್ದಂಗೆ ಕೇಳಬೇಕು ಅಂದರೆ ಅದಕ್ಕೆ ನಾವು ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ಅಲ್ವಾ. ಇದು ಗ್ಲೋಗೂ ತುಂಬ ಚೆನ್ನಾಗಿ ಕೊಡುತ್ತೆ. ನನ್ನ ಸ್ಕಿನ್ ಈಗೀಗ ಸ್ವಲ್ಪ ಕ್ರೀಮ್ಸ್ ಎಲ್ಲ ತುಂಬ ಅಬ್ಸರ್ವ್ ಮಾಡ್ಕೊಳ್ತಿದೆ ಅನಿಸುತ್ತೆ. ಡ್ರೈ ಆಗ್ತಾಯಿದೆ ಸ್ಕಿನ್ನು. ಬಿಕಾಸ್ ವೆದರ್ ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ. ಸ್ವಲ್ಪ ಕಾಸ್ಟ್ಲಿ ಕ್ರೀಮ್ ಇದು, ಅದಕ್ಕೋಸ್ಕರ ನೋಡಿ ಯೂಸ್ ಮಾಡ್ತೀನಿ. ಬಟ್ ನನ್ನ ಸ್ಕಿನ್ ತುಂಬ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಮೇ ಬಿ ಸ್ಕಿನ್ ಡ್ರೈ ಆಗ್ತಾಯಿದೆ ಅನಿಸುತ್ತೆ. ನಿಮಗೆ ಅಂಡರ್ ಲಿಪ್ನಲ್ಲಿ ತುಂಬ ಡ್ರೈ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಚೆನ್ನಾಗಿ ಹಚ್ಕೊಳ್ಳಿ. ಕಿವಿ ಹತ್ರ ಬಿಡಬೇಡಿ ಪ್ಲೀಸ್. ಅಪ್ಲೈ ಕಿವಿ ಹತ್ರವೂ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಯ್ಶ್ಚರೈಸರ್ ಹಚ್ಚಿದ್ಮೇಲೆ ಒಂಥರ ಗ್ಲೋ ಬಂದುಬಿಡುತ್ತೆ ಸ್ಕಿನ್ ಮೇಲೆ. ನಾವೇನೋ ಹಚ್ಚೋದೇ ಬೇಕಾಗಿಲ್ಲ, ಒಂದು ಸ್ಟಿಕ್ಕರ್ ಇಟ್ಟು ಇಲ್ಲ ಸ್ವಲ್ಪ ಪೌಡರ್ನ
ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಸೆಟಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಕ್ಕರ್ ಇಟ್ಬಿಟ್ರೆ ಸಾಕು, ಆಲ್ ಟು ಗೋ ಅಂತ ಅನ್ನಿಸ್ತದೆ. ಚೆನ್ನಾಗಿರುತ್ತೆ. ಇದು ನಿಮಗೇನಾದರೂ ಯೂಸ್ಫುಲ್ ಆಗ್ತದೆ, ಈ ಟ್ರಿಕ್ಕು ನಿಮಗೇನಾದರೆ ಈ ಆಯಿಲಿ ಫೇರ್ ಅವ್ರದ್ದು ನಿಮ್ಗೆ ಅಂಡರ್ ಐ ಕ್ರೀಮ್ ಯೂಸ್ಫುಲ್ ಅಂತ ಅನ್ನಿಸ್ತಿದೆ ಅಂತ ನಾನು ಹೇಳಿದ್ದು ಓಕೆ ಅಂತ ಅನ್ನಿಸಿದ್ರೆ ಪ್ಲೀಸ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅರ್ಪಿತಾ ವ್ಲಾಗ್ಸ್ನ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಬೇಕು ಅಂದರೆ ನನಗೆ ಗೊತ್ತಿದ್ದರೆ ನಾನು ಐ ಮೇಕ್ ಶ್ಯೂರ್ ನಿಮಗೆ ತಿಳಿಸ್ತೀನಿ. ಬಿಕಾಸ್ ಅದು ನನ್ನ ಕರ್ತವ್ಯ. ಒಂದ್ಸಲ ಈ ಥರ ಫೀಲ್ಡಿಗೆ ಬಂದಮೇಲೆ ನಾವು ನಮಗೇನು ಅನ್ನಿಸ್ತಿದೆಯೋ ಅದನ್ನು ನಿಮಗೆ ತಿಳಿಸ್ಬೇಕು. ಬಿಕಾಸ್ ಒಬ್ಬರಿಗೆಲ್ಲ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಈಗ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ, ಇನ್ನೊಬ್ರಿಗೂ ಇರಬೇಕು ಅನ್ನೋದೇನಿಲ್ಲ. ಸೊ ಹಂಗಾಗಿ ಡಾರ್ಕ್ ಸರ್ಕಲ್ಸ್ ಇದ್ದವ್ರಿಗೆ ಯೂಸ್ಫುಲ್ ಆಗುತ್ತೆ, ಇಲ್ಲದವರು ಪ್ಲೀಸ್ ಸ್ಕಿಪ್. ಆ್ಯಂಡ್ ನೆಕ್ಸ್ಟ್ ನನ್ನ ವೀಡಿಯೋಸ್ ಎಲ್ಲ ಬರೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇದೆಯೋ ಪ್ಲೀಸ್ ಇದನ್ನು ತುಂಬಾ ತಲೆಯಲ್ಲಿ ಇಟ್ಕೊಂಡು ಆ ಪ್ರಾಡಕ್ಟನ್ನು ಅಮೆಝಾನ್ನಲ್ಲಿ ತೊಗೊಂಡು ಪ್ಲೀಸ್ ಯೂಸ್ ಇಟ್ ಅಂತ ಹೇಳ್ತೀನಿ. ಅದು ಒಂದು ವೀಕ್ನಲ್ಲಿ ನಿಮಗೆ ಆನ್ಸರ್ ಕೊಡೋದಲ್ಲ, ಬಟ್ ನಾನು ಒಂದು 20 ಡೇಸ್ಲಿಂದ ಯೂಸ್ ಮಾಡಿದ ಮೇಲೆ ನನಗೊಂದು ಕ್ಲಾರಿಟಿ ಬಂದಿದ್ದು ಇದ್ರ ಬಗ್ಗೆ. 25 ಡೇಸ್ ಅನಿಸುತ್ತೆ, 25 ಡೇಸ್ ಅದನ್ನು ಯೂಸ್ ಮಾಡಿದ್ಮೇಲೆ ನನಗೊಂದು ಕ್ಲಾರಿಟಿ ಬಂದಿದ್ದು. ಯಾವುದೇ ಆಗಲಿ ಜಸ್ಟ್ 5 ಡೇಸ್ ಒಂದು 10 ಡೇಸ್ ಅಪ್ಲೈ ಮಾಡಿ ನೋಡಬೇಡಿ. ಬಿಕಾಸ್ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ನಮ್ಮ ಸ್ಕಿನ್ನಿಗೆ ಅದು ಟೈಮ್ ತೊಗೊಳಕ್ಕೆ ಒಂದು 10 ಡೇಸ್ ಬೇಕು. ಆ್ಯಂಡ್ ಅದನ್ನು ನಾವು ಅರ್ಥ ಮಾಡೋಕ್ಕೆ ಇನ್ನೊಂದು 10 ಡೇಸ್ ಬೇಕು. ಒಂದು 20 ಡೇಸ್ ಆಗುತ್ತೆ. ಆ್ಯಂಡ್ 5 ಡೇಸ್ ಅದು ಅಬ್ಸರ್ವೇಷನ್ಗೆ ತೊಗೊಳುತ್ತೆ. 25 ಡೇಸ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಈ ಥರ ಅರ್ಥ ಮಾಡಿಕೊಂಡು ಒಂದು ಕ್ರೀಮನ್ನ ಒಂದು ತಿಂಗಳು ಯೂಸ್ ಮಾಡಿದ್ರೆ ಅದರದ್ದು ರಿಸಲ್ಟ್ ಇದ್ದರೆ ಓಕೆ ಬಾಯ್, ಇಲ್ಲ ಅಂತಂದರೆ ಓಕೆ ಲೆಟ್ ವಿಲ್ ಬಿ ಅಂತ ಬಿಡಬೇಕು. ಆ್ಯಂಡ್ ಪಿಂಪಲ್ಸ್ ಏನಾರು ಆಗ್ತಿದ್ರೆ ಓಕೆ ಬಿಡ್ರಿ. ಬಟ್ ಪಿಂಪಲ್ಸ್ ಏನೋ ಆಗ್ತಾ ಇಲ್ಲ ಅಂದರೂ ನನಗೇನು ಯೂಸ್ ಆಗ್ತಿಲ್ಲ ಅಂತ ಬಿಡೋಕ್ಕೆ ಹೋಗ್ಬೇಡಿ. ಪ್ಲೀಸ್ ಯು ಮಸ್ಟ್ ಟು ಟ್ರೈ. ಅದು ಖಾಲಿ ಆಗುತ್ತೆ ನಾನು ಟ್ರೈ ಮಾಡಿ ಬಿಸಾಕಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬಾಯ್.